ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಹೋಟೆಲ್ ಶೈಲಿಯಲ್ಲಿ ಬಂಗುಡೆ ಪುಳಿಮುಂಚಿ ರೆಸಿಪಿ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಬನ್ನಿ ಈ ವಿಡಿಯೋವನ್ನು ಶುರು ಮಾಡುವ. ಇಲ್ಲಿ ನಾನು 1 kg ಬಂಗುಡೆಯನ್ನು ತಗೊಂಡಿದ್ದೇನೆ. ಇದನ್ನೀಗ ಕ್ಲೀನಾಗಿ ಕಟ್ ಮಾಡಿ ಈಗ ಇಟ್ಕೊಂಡಿದ್ದೇನೆ. ಒಂದು ಬಂಗುಡೆಯನ್ನು 2 ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾನು ಒಂದು ಪಾತ್ರೆಯಲ್ಲಿ 1 ಹಿಡಿಯಷ್ಟು ಬಡಗಿ ಮೆಣಸನ್ನು ಹಾಕ್ತಾ ಇದ್ದೇನೆ. ಈಗ 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಒಂದು 10-15 ಮೆಣಸಿದೆ ಇದರಲ್ಲಿ. ಈಗ ಚೆನ್ನಾಗಿ ಫ್ರೈ ಮಾಡುವ. ತುಂಬ ಕಪ್ಪಾಗುವ ಹಾಗೆ ಫ್ರೈ ಮಾಡೋದು ಬೇಡ. ಈಗ ಸಾಕು. ಈಗ ಮೆಣಸು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ತೆಗೆದಿಡುವ. ಈಗ ಅದೇ ಪಾತ್ರೆಗೆ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಈಗ 1 ಸ್ಪೂನಷ್ಟು ಪೆಪ್ಪರನ್ನು ಹಾಕಿದೆ. ಒಂದು 4 ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಹಾಕಬೇಕು. 1/4 ಸ್ಪೂನಷ್ಟು ಮೆಂತೆ, 1 ಸ್ಪೂನಷ್ಟು ಜೀರಿಗೆ ಮತ್ತು ಒಂದು 4-5 ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಈಗ ಸಾಕು, ಮಸಾಲೆ ಫ್ರೈ ಆಗಿದೆ. ಈಗ ಸ್ಟವನ್ನು ಆಫ್ ಮಾಡಿ ಒಂದು 1/2 ಸ್ಪೂನಷ್ಟು ಓಂಕಾಳನ್ನು ಹಾಕಿದೆ. ಈಗ ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡುವ. ಈಗ ಸಾಕು. ಈಗ ನಾನು ಮಿಕ್ಸಿ ಜಾರಿಗೆ ಮೆಣಸು ಮತ್ತು ಮಸಾಲೆ ಎಲ್ಲವನ್ನು ಹಾಕ್ತಾ ಇದ್ದೇನೆ. ಈಗ ಹುಳಿಯನ್ನು ಹಾಕ್ತಾ ಇದ್ದೇನೆ. ಹುಳಿ ಸ್ವಲ್ಪ ಪುಳಿ ಮುಂಚಿಗೆ ಜಾಸ್ತಿ ಹಾಕಬೇಕು. 1/2 ಸ್ಪೂನಷ್ಟು ಅರಶಿನವನ್ನು ಹಾಕ್ತಾ ಇದ್ದೀನಿ. ಈಗ ನೀರನ್ನು ಹಾಕಿ ನಾವು ಇದನ್ನು ನೈಸಾಗಿ ಗ್ರೈಂಡ್ ಮಾಡುವ. ಈಗ ಗ್ರೈಂಡ್ ಆಗಿದೆ ಮಸಾಲ. ಇಲ್ಲಿ ನಾನು ಸ್ಟವಲ್ಲಿ ಒಂದು ಮಣ್ಣಿನ ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ. ಅದಕ್ಕೆ ಈಗ 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಫ್ರೈ ಮಾಡಬೇಕು. ತುಂಬಾ ಟೇಸ್ಟಿ ಆಗುತ್ತೆ. ಸ್ವಲ್ಪ ಬಾಡಿದ ಮೇಲೆ ನಾನಿಲ್ಲಿ 1 ಇಡೀ ನೀರುಳ್ಳಿಯನ್ನು ಇದಕ್ಕೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. 1 ತುಂಡು ಶುಂಠಿಯನ್ನು ಹಾಕಿದೆ ಕಟ್ ಮಾಡಿ. ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಈಗ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಕಡಿದಿಟ್ಟ ಮಸಾಲೆಯನ್ನು ಹಾಕುವ. ಸ್ವಲ್ಪ ನೀರನ್ನು ಹಾಕುವ. ಸ್ವಲ್ಪ ದಪ್ಪ ಇರಬೇಕು ಈ ಮಸಾಲೆ. ಪುಳಿ ಮುಂಚಿಗೆ ತುಂಬ ತೆಳು ಮಾಡಬಾರ್ದು. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಉಪ್ಪನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡುವ. ಈಗ ನಾವು ಮುಚ್ಚಳವನ್ನಿಟ್ಟು 1 ನಿಮಿಷ ಹಾಗೆ ಕುದಿಲಿಕ್ಕೆ ಬಿಡುವ. ಈಗ ಸಾಕು. ಮಸಾಲೆ ಅದು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾನು ಇಲ್ಲಿ ಒಂದು 2 ಸ್ಪೂನಷ್ಟು ಇದರಲ್ಲಿ ಮಸಾಲವನ್ನು ತೆಗೆದಿಟ್ಕೊಳ್ತಾ ಇದ್ದೇನೆ. ಅದು ಮೀನಿಗೆ ಮತ್ತು ಮೇಲಿನಿಂದ ಹಾಕಲಿಕ್ಕೆ. ಈಗ ಇದಕ್ಕೆ ಮೀನನ್ನು ಹಾಕುವ. ಒಂದೊಂದಾಗಿ ಮೀನನ್ನು ಹಾಕುವ. ಈಗ ಎಲ್ಲ ಮೀನನ್ನು ಹಾಕಿ ಆಯಿತು. ಈಗ ಮೇಲಿನಿಂದ ನಾನು ಆಗ ತೆಗೆದಿಟ್ಕೊಂಡಂತಹ ಮಸಾಲೆಯನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬೇಯ್ತದೆ. ಈ ರೀತಿ ನಾವು ಮಾಡೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ತದೆ ಮೀನಿಗೆ, ಪುಳಿ ಮುಂಚಿಗೆ. ಇದನ್ನೀಗ ಸ್ವಲ್ಪ ಸರಿ ಮಾಡಿ ಇಡುವ. ಈಗ ಎಲ್ಲ ಸರಿ ಮಸಾಲೆ ಎಲ್ಲ ಚೆನ್ನಾಗಿ ಹಾಕಿ ಆಯಿತು. ಈಗ ಮುಚ್ಚಳವನ್ನಿಟ್ಟು ಒಂದು 2 ನಿಮಿಷ ಹೀಗೆ ಬೇಯಲಿಕ್ಕೆ ಬಿಡುವ. ಈಗ ಸಾಕು ಫ್ರೆಂಡ್ಸ್. ಈಗ ನಾನು ಒಂದು ಪಾತ್ರೆಯನ್ನು ಮೇಲೆ ಇದು ಮಾಡಿ ಸ್ವಲ್ಪ ಇದಕ್ಕೆ ಸೌಟು ಹಾಕಲಿಕ್ಕೆ ಆಗೋದಿಲ್ಲ. ಅದು ಬಂಗುಡೆ ಎಲ್ಲ ಹುಡಿ ಹುಡಿ ಆಗ್ತದಲ್ಲ, ಅದಕ್ಕೆ ಸ್ವಲ್ಪ ಕೈ ಆಡಿಸಿ ಇಡುವುದು. ಈಗ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡುವ. ನೋಡಿ ಈಗ ಸಾಕು. ನಮ್ಮ ಬಂಗುಡೆ ಪುಳಿ ಮುಂಚಿ ರೆಸಿಪಿ ಈಗ ರೆಡಿ ಆಯಿತು ಹೋಟೆಲ್ ಸ್ಟೈಲಲ್ಲಿ. ಈಗ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ನಮ್ಮ ಮಂಗಳೂರು ಶೈಲಿಯಲ್ಲಿ ಹೋಟೆಲಲ್ಲಿ ಮಾಡುವಂಥ ಬಂಗುಡೆ ಪುಳಿ ಮುಂಚಿ ರೆಸಿಪಿ ಈಗ ರೆಡಿ ಆಯಿತು ಫ್ರೆಂಡ್ಸ್. ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಇವತ್ತು ನಾನು ಮಾಡಿದಂಥ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.
ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.